ಇಂದು ಅಕ್ಟೋಬರ್ 8ನೇ ತಾರೀಕು. ಇಲ್ಲುಂಟು ಟುಡೇ ಈಸ್ ಅವರ್ಸ್ದಲ್ಲಿ ಒಂದು ಸುಂದರವಾದ ಬರಹ, ಮನಸ್ಸಿಗೆ ಮುದ ನೀಡುವಂತಹ ಬರಹ. ಶಿರೋನಾಮೆ ಲೈಟ್ ಆಫ್ ದ ವರ್ಲ್ಡ್. Light of the world. People all over India will soon be celebrating Diwali, the festival of lights, and magazines in Diwali specials will quote poet Tagore's resonant plea. Come Diwali, waken hidden flames out of the desolate dark, and offer a symphony of praise to eternal light. The stars are dimmed, the night is disconsolate, and the call comes from the deep. Man, bring out your lamps. Poets, preachers, and painters have always been fascinated by lights. In the famous masterpiece, The Light of the World, the artist shows Christ, lantern in hand, knocking at a door. When the critic pointed out that the door had no handle, artist Hunt replied, "The handle is on the inside. Christ is knocking on the outside, waiting for us to open the door." ಓಹೋ, ಅದ್ಭುತ. ಕೆಳಗಡೆ ಒಂದು ಬರಹ, ಆಚಾರ್ಯ ಕೃಪಲಾನಿ, ಮುತ್ಸದ್ದಿ ರಾಜಕಾರಣಿ, ಆಚಾರ್ಯ ಸ್ವಾತಂತ್ರ್ಯ ಯೋಧ ಬರೆದಂಥದ್ದು. The darkness of the centuries can be removed the moment the light is brought in. In India, the light has been lit. Let us keep it steadily burning, and let us follow its lead, and all shall be well with us. ಅದ್ಭುತವಾದಂಥ ಒಂದು ಬರಹ, ಒಂದು ಮನಸ್ಸಿಗೆ ಒಂದು ಮುದವನ್ನು ತರುವಂತಹ ಬರಹ. ಜಗತ್ತಿನ ದೀಪ, ಜಗದ ದೀಪ. ಬಂತು ದೀಪಾವಳಿ ಇನ್ನು ಕೆಲವು ದಿನಗಳಲ್ಲಿ. ಇವತ್ತಿಗೂ ಸಹ ಭಾರತದ ತುಂಬ ಕೆಲವೇ ಸಮಯದಲ್ಲಿ ಸಂಭ್ರಮದ ದೀಪಾವಳಿ, ದೀಪಗಳ ಹಬ್ಬ. ಮಾಸಪತ್ರಿಕೆಗಳು ದೀಪಾವಳಿಯ ವಿಶೇಷ ಸಂಚಿಕೆಗಳೂ ಸಹ ಸಂಭ್ರಮದಿಂದ ಉದ್ಧರಣ ಮಾಡ್ತಾವೆ ಅನೇಕ ಕವನಗಳನ್ನು, ಕಥೆಗಳನ್ನು. ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ಈ ಕವನ ಈ ರೀತಿಯಾಗಿದೆ. ಬಾ ದೀಪಾವಳಿ, ಎಚ್ಚರಿಸು ಸುಪ್ತವಾಗಿಹ ಜ್ಯೋತಿಗಳನ್ನು. ನಿರಾಶೆಯ ಕತ್ತಲಲ್ಲಿ ಹುದುಗಿರುವ ಆ ದೀಪಗಳನ್ನು ಅರ್ಪಿಸೋ ಪ್ರಶಂಸೆಯ ಸ್ವರಮೇಳನ ಅನಂತ ದೀಪದೆಡೆಗೆ. ನಕ್ಷತ್ರಗಳ ಮಿನುಗು ಮಸುಕಾಗಿದೆ, ರಾತ್ರಿ ಇದು ಅಸಮಾಧಾನಕರವಾಗಿದೆ. ಅದೋ ಅಂತರಂಗದಿಂದ ಕೂಗೊಂದು ಬರುತ್ತಿದೆ, ಓ ಮನುಜನೇ, ನಿನ್ನ ದೀಪಗಳನ್ನು ಬೇಗತ. ಒಂದು ಅಪರೂಪವಾದಂಥ ಅರ್ಥಗರ್ಭಿತವಾದಂಥ ಕವನವಿದು. ಕವಿಗಳು, ಉಪದೇಶಕರು, ವರ್ಣಚಿತ್ರಕಾರರು ಇವರೆಲ್ಲರೂ ದೀಪಗಳ ಬೆಳಕಿನಿಂದ ಆಕರ್ಷಿತರಾದವರೇ. ಓರ್ವ ಕಲಾವಿದ ಪ್ರಸಿದ್ಧನಾದಂತಹ ಮೇರು ಚಿತ್ರಣವನ್ನು ರಚಿಸಿದ್ದಾನೆ. ಅದರ ಹೆಸರು ಲೈಟ್ ಆಫ್ ದ ವರ್ಲ್ಡ್, ಜಗತ್ತಿನ ದೀಪವಿದು. ಆ ಕಲಾಕಾರ ಬರೆದು ಚಿತ್ರ ಹೀಗೆ ವರ್ಣಿಸ್ತದೆ. ಯಾರನ್ನು? ಕ್ರಿಸ್ತನನ್ನು. ಕೈಯಲ್ಲಿ ಕಂದೀಲನ್ನು ಹಿಡಿದಂಥ ಕ್ರಿಸ್ತ ಒಂದು ಮನೆಯ ಬಾಗಿಲನ್ನು ತಟ್ಟುತ್ತಾ ಇರ್ತಾನೆ. ಆ ಚಿತ್ರವನ್ನು ನೋಡಿದ ಒಬ್ಬ ವಿಮರ್ಶಕ ಏನು ಹೇಳ್ತಾನಂದ್ರೆ, ಅರೆ
ಆ ಬಾಗಿಲಿಗೆ ಹಿಡಿಕೇ ಇಲ್ಲಲ್ಲೋ ಅಂತ ಹೇಳ್ತಾನೆ. ಆವಾಗ ಚಿತ್ರ ಕಲಾವಿದ ಅಲ್ಲೇ ಇರ್ತಾನೆ, ಅವನ ಹೆಸರು ಹಂಟ್ ಅಂಥೇಳಿ ಉತ್ತರಿಸ್ತಾನೆ, ಆ ಹಿಡಿಕೆ ಅಲ್ಲಿಲ್ಲ, ಒಳಗಡೆ ಭಾಗದಲ್ಲುಂಟು. ಆದರೆ ಕ್ರಿಸ್ತನು ಬಾಗಲ ತಟ್ಟೋದು ಹೊರಗಡೆಯಿಂದ. ಆತ ನಾವು ಬಾಗಿಲ ತೆಗೆಯುವುದನ್ನು ಕಾಯುತ್ತಾ ಇರುತ್ತಾನೆ. ಅಂದರೆ ಏನು ಮಾಡು, ದೇವರು ಯಾವಾಗಲೂ ಇದ್ದೇ ಇರ್ತಾನೆ, ಭಕ್ತರಿಗಾಗಿ ಕಾಯ್ತಾ ಇರ್ತಾನೆ. ನಾವು ಅವನತ್ತ ಸಾಗಬೇಕು. ಶತಮಾನಗಳ ಕತ್ತಲನ್ನು ಆ ಬೆಳಕನ್ನು ತಂದ ಕ್ಷಣವೇ ಕಿತ್ತೆಸೆಯಬಹುದು. ಭಾರತದಲ್ಲಿ ಈ ಬೆಳಕು ಬಂದಾಗಿದೆ. ಇದು ಅಂಡ್ರ ಬರಹ, ಆಚಾರ್ಯ ಕೃಪಲಾನಿಯವರು ಬರೆದಂಥದ್ದು. ನಾವು ಅದನ್ನು ಸದೃಢವಾಗಿ ಬೆಳಗುವಂತೆ ಕಾಪಾಡಬೇಕು. ಯಾವುದದು? ನಮ್ಮ ಸ್ವಾತಂತ್ರ್ಯ. ನಾವು ಅದಕ್ಕಾಗಿ ಆ ದ್ವೀಪದ ಮಹತ್ವವನ್ನು ಅರಿತು ಅನುಸರಿಸೋಣ. ನಮಗೆಲ್ಲರಿಗೂ ಇದು ಚೆನ್ನಾಗಿ ಸುಖ ಸಂತೋಷವನ್ನು ತಂದೇ ತರುತ್ತದೆ, ನಮ್ಮ ಸ್ವಾತಂತ್ರ್ಯ. ಇದು ಆಚಾರ್ಯ ಕೃಪಲಾನಿಯವರ ಅಂಡ್ರಬರಹ. ಅವರು ರಾಜಕಾರಣಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರಾದವರು ಆಚಾರ್ಯ ಕೃಪಲಾನಿಯವರು. ಅವರು ಬಹಳ ದೊಡ್ಡ ಸ್ವಾತಂತ್ರ್ಯ ಯೋಧರು ಆಗಿದ್ದರು. ಅವರು 1888ರಿಂದ ಇದು 1982ರವರೆಗೆ ಬದುಕಿದಂಥ ಮಹಾಪುರುಷ. ಆ ಚಿತ್ರಕಾರ, ಆ ಕ್ರಿಸ್ತನ ಚಿತ್ರಕಾರ ಹಂಟ್, ವಿಲಿಯಂ ಹಾಲ್ಮನ್ ಹಂಟ್ ಅನ್ನುವಂಥ ಮಹನೀಯ ಬ್ರಿಟಿಷ್ ವರ್ಣಚಿತ್ರಕಾರ 83 ವರ್ಷ ಬದುಕಿ ಅದ್ಭುತವಾದ ಚಿತ್ರಗಳನ್ನು ಆತ ರಚಿಸಿದ್ದ ಅಂತ ಆತನು ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. ಈ ಒಂದು ಅಪೂರ್ವವಾದ ಮನಸ್ಸನ್ನು ಮುದಗೊಳಿಸುವಂತಹ ಈ ಬರಹವನ್ನು ಓದ್ತೆ. ನಮಸ್ಕಾರ.